ಈ ಸಂಜೆಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತವನ್ನು ಕೋರ್ತೇನೆ. ಪೂರ್ವ ನಿಶ್ಚಿತ ಕಾರ್ಯಕ್ರಮಕ್ಕಿಂತ ಒಂದೆರಡು ಬದಲಾವಣೆ ಆಗಿತ್ತು ಅಂಥೇಳಿ ಕರಪತ್ರ ಕೂಡ ಹಂಚಿತ್ತು. ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರು ಚಾರ್ಧಾಮ್ ಯಾತ್ರೆ, ಗಂಗೋತ್ರಿ, ಯಮುನೋತ್ರಿ, ಬದರಿ, ಕೇದಾರ ಯಾತ್ರೆ ಕೈಗೊಂಡಿರೋದ್ರಿಂದ ಕಾರ್ಯಕ್ರಮದಲ್ಲಿ ಈ ಒಂದು ಸಣ್ಣ ಬದಲಾವಣೆ ಮಾಡಿಕೊಂಡಿದ್ದೇವೆ. ಇಂದು ಮತ್ತು ನಾಳೆ ಸಂಜೆ 6:30ಯಿಂದ 8 ಗಂಟೆವರೆಗೆ ಭಾವಗೀತೆಗಳ ಗಾಯನ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಈ ಕಾರ್ಯಕ್ರಮವನ್ನು ನಡೆಸಿಕೊಡಲು ವಿದ್ವಾನ್ ಚಂದ್ರಶೇಖರ ಕೆದಿಲಾಯ ಅವರು ಆಗಮಿಸಿದ್ದಾರೆ. ಅವರಿಗೆ ಸಂಸ್ಥೆಯ ಪರವಾಗಿ, ತಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರ್ತೇನೆ. ಸಹವಾದನದಲ್ಲಿ ಹಾರ್ಮೋನಿಯಂ ಸಹಕಾರ ನೀಡಲಿಕ್ಕೆ ವಿದ್ವಾನ್ ಪ್ರಜ್ಞಾನ ಲೀಲಾಶುಕ ಉಪಾಧ್ಯಾಯ ಅವರು ಬಂದಿದ್ದಾರೆ. ಕೊಳಲು ವಾದನ ಸಹಕಾರದಲ್ಲಿ ವಿದ್ವಾನ್ ಎಚ್.ಎಸ್. ವೇಣುಗೋಪಾಲ್ ಅವರು ಬಂದಿದ್ದಾರೆ. ತಬಲಾ ವಾದನದಲ್ಲಿ ಮಿತ್ರರಾದಂತಹ ಪಂಡಿತ್ ಜಗದೀಶ ಕುರ್ತಕೋಟಿಯವರು ಬಂದಿದ್ದಾರೆ. ಈ ಎಲ್ಲ ಕಲಾವಿದರು ಈ ವೇದಿಕೆಗೆ ಸುಪರಿಚಿತರೇ ಮತ್ತು ಅವರ ವೈಯಕ್ತಿಕ ವೃತ್ತಿರಂಗದಲ್ಲಿಯೂ ಕೂಡ ಪ್ರತ್ಯೇಕ ಕಾರ್ಯಕ್ರಮಗಳನ್ನು ನೀಡಿ ಈ ಒಂದು ಸರಸ್ವತಿ ಸೇವೆಯನ್ನು ವಿಶೇಷವಾಗಿ ವಿಪುಲವಾಗಿ ಮಾಡಿದ್ದಾರೆ. ಇವರೆಲ್ಲರಿಗೂ ಕೂಡ ಗೋಖಲೆ ಸಂಸ್ಥೆಯ ಪರವಾಗಿ, ತಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತೇನೆ. ಇನ್ನೊಂದು ಸೂಚನೆ, 3ನೇ ತಾರೀಕು ಬುಧವಾರ ಸಂಜೆ 6 ಗಂಟೆಗೆ, 6:30 ಅಲ್ಲ, 6ರಿಂದ 8 ಗಂಟೆಯವರೆಗೆ ಬೆಂಗಳೂರು ಸಹೋದರರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಗಾಯನ ಕಾರ್ಯಕ್ರಮ ಇರುತ್ತೆ. ದಯಮಾಡಿ ಈ ಕಾರ್ಯಕ್ರಮದಲ್ಲೂ ಕೂಡ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅಂತ ಪ್ರಾರ್ಥನೆ ಮಾಡ್ತೇನೆ. ಬೆಂಗಳೂರು ಸಹೋದರರು ಅಂದರೆ ಹರಿಹರನ್ ಮತ್ತು ಅಶೋಕ್, ವಿದ್ವಾನ್ ಅಶೋಕ್, ಈ ಇಬ್ಬರು ಕೂಡ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಡಲಿದ್ದಾರೆ. 4:05 ಎಂದಿನಂತೆ ಕುಮಾರವ್ಯಾಸ ಭಾರತ ವಾಚನ ವಾದನ ವ್ಯಾಖ್ಯಾನ ಕಾರ್ಯಕ್ರಮ ಮುಂದುವರಿಯುತ್ತೆ. ಇದೀಗ ಭಾವಗೀತೆಗಳ ಗಾಯನ ಕಾರ್ಯಕ್ರಮ ಚಂದ್ರಶೇಖರ ಕೆದಿಲಾಯ ಅವರಿಂದ. ನಾನು ಮಾತಾಡಿದ್ದಿಲ್ಲ, ಹಾಡ್ತಾ ಇದ್ದೆ. ಇವತ್ತು ಈ ಭಾವಗೀತೆ ಕಾರ್ಯಕ್ರಮ ಆದ್ದರಿಂದ ಯಾವ ಕವಿಗಳ ಹಾಡು ಹೇಳ್ತೇನೆ ಅನ್ನೋದನ್ನು ಹೇಳಲೇಬೇಕಾಗತ್ತೆ. ಹಿಮ್ಮೇಳದ ಗೆಳೆಯರ ಸಹಯೋಗದೊಂದಿಗೆ ಭಾವಗೀತೆಗಳನ್ನು ಹಾಡುತ್ತೇನೆ. ಹಿಂದೆ ಇಲ್ಲಿ ಹಾಡಿದ್ದೆ, ಅದು ಬೇಕೋ ಬೇಡವೋ ಅನ್ನೋ ಅನುಮಾನದಿಂದ ಕೆಲವು ಹಾಡದೇ ಇರುವ ಹಾಡುಗಳನ್ನು ಆರಿಸಿಕೊಂಡು ಬಂದಿದ್ದೆ. ಅದಾದರೂ ಅಡ್ಡಿಲ್ಲ, ಹಿಂದೆ ಹಾಡಿದ್ದಾದರೂ ಅಡ್ಡಿಲ್ಲ, ಹಾಡಿ ಅಂತ ಹೇಳಿದರು. ಗಣಪತಿಯ ಸ್ತುತಿಯೊಂದಿಗೆ ಕಾರ್ಯಕ್ರಮವನ್ನು ಆರಂಭ ಮಾಡುತ್ತೇನೆ. ಪುರಂದರದಾಸರದ್ದು ಶರಣು ಬೆನಕನೆ ಕನಕ ರೂಪನೆ ಅನ್ನುವ ಹಾಡು. ಹಿಮ್ಮೇಳದ ಎಲ್ಲ ಕಲಾವಿದರಿಗೆ, ಹಾಡು ಕೇಳಲಿಕ್ಕೆ ಆಸ್ವಾದಿಸುವುದಕ್ಕೆ ಬಂದ ತಮಗೆಲ್ಲರಿಗೆ ವಂದನೆಯನ್ನು ಸಲ್ಲಿಸಿ ಈ ಕಾರ್ಯಕ್ರಮವನ್ನು ಆರಂಭ ಮಾಡುತ್ತೇನೆ. ಭಾವಗೀತೆ ಹಾಡುವುದಕ್ಕೆ ಹೊಸತಾದ ಒಂದು ಅವಕಾಶವನ್ನು ಸಂಸ್ಥೆಯವರು ನನಗೆ ಮಾಡಿಕೊಟ್ಟಿದ್ದಾರೆ. ಅವರಿಗೆ ವಂದನೆಗಳನ್ನು ಹೇಳುತ್ತೇನೆ. ಗಜಮುಖನೆ ಮೆರೆವಯೇ ಕದಂತನೆ ನಿಜ ಗುಣಾನ್ವಿತ ಪರಶುಧಾರನೆ ರಜತಗಿರಿಗೊಡೆಯನ ಕುಮಾರನೆ ವಿದ್ಯೆವಾ ಅಜನು ಹರಿ ರುದ್ರಾದಿಗಳು ನೆರೆ ಭಜಿಸುತ್ತಿಗರನವರತ ನಿನ್ನನು ತ್ರಿಜಗವಾದಿತ
ಪೂಜಿತ ಗಣಪ ಮಾಳ್ಪುದು ಮತಿಗೆ ಮಂಗಳವ ಮತಿಗೆ ಮಂಗಳವ ಮಾಳ್ಪುದು ಶರಣು ಬೆನಕನೆ ಕನಕ ರೂಪನೆ ಕಾಮಿನಿ ಸಂಗದೂರನೆ ಶರಣು ಬೆನಕನೆ ಕನಕ ರೂಪನೆ ಕಾಮಿನಿ ಸಂಗದೂರನೆ ಶರಣು ಸಾಂಬನ ಪ್ರೀತಿ ಪುತ್ರನೆ ಶರಣು ಸಾಂಬನ ಪ್ರೀತಿ ಪುತ್ರನೆ ಶರಣು ಜನರಿಗೆ ಮಿತ್ರನೆ ಶರಣು ಜನರಿಗೆ ಮಿತ್ರನೆ ಶರಣು ಬೆನಕ ಕನಕ ರೂಪ ಏಕದಂತನೆ ಚತುರ್ಹಸ್ತನೆ ಪಾಶ ಅಂಕುಶಧಾರನೆ ಏಕದಂತನೆ ಚತುರ್ಹಸ್ತನೆ ಪಾಶ ಅಂಕುಶಧಾರನೆ ಏಕವಿಂಶತಿ ಪತ್ರ ಪೂಜಿತ ಏಕವಿಂಶತಿ ಪತ್ರ ಪೂಜಿತ ಏಕದಂತ ವಿನಾಯಕ ಏಕದಂತ ವಿನಾಯಕ ಶರಣು ಬೆನಕ ಕನಕ ರೂಪ ವ್ಯಾಳ ಮೂಷಿಕಾಸನ ಶೇಷಭೂಷಣ ಶೇಷವಿಘ್ನ ವಿನಾಶಕ ಮೂಷಿಕಾಸನ ಶೇಷಭೂಷಣ ಶೇಷವಿಘ್ನ ವಿನಾಶಕ ದಾಸಪುರಂದರ ವಿಠ್ಠಲೇಶನ ದಾಸಪುರಂದರ ವಿಠ್ಠಲೇಶನ ಈಶ ಗುಣಗಳ ಪೊಗಳುವೆ ಈಶ ಗುಣಗಳ ಪೊಗಳುವೆ ಶರಣು ಬೆನಕನೆ ಕನಕ ರೂಪನೆ ಕಾಮಿನಿ ಸಂಗದೂರನೆ ಶರಣು ಸಾಂಬನ ಪ್ರೀತಿ ಪುತ್ರನೆ ಶರಣು ಸಾಂಬನ ಪ್ರೀತಿ ಪುತ್ರನೆ ಶರಣು ಜನರಿಗೆ ಮಿತ್ರನೆ ಶರಣು ಜನರಿಗೆ ಮಿತ್ರನೆ ಶರಣು ಬೆನಕ ಕನಕ ರೂಪ ಶರಣು ಬೆನಕ 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 ಶರಣು ಶರಣು ಶರಣು
ಗಣೇಶನನ್ನು ಸ್ತುತಿಸಿದ ಮೇಲೆ ಶಾರದೆಯನ್ನು ಸ್ತುತಿಸುವ ಒಂದು ಪುರಂದರದಾಸರ ರಚನೆ, ನೀವೆಲ್ಲ ಕೇಳಿರಬಹುದಾದ ಭಕ್ತಿ ರಚನೆ, ಕೊಡು ಬೇಗ ದಿವ್ಯಮತಿ ಸರಸ್ವತಿ. ಕೊಡು ಬೇಗ ದಿವ್ಯಮತಿ ಸರಸ್ವತಿ, ಕೊಡು ಬೇಗ ದಿವ್ಯಮತಿ, ಕೊಡು ಬೇಗ ದಿವ್ಯಮತಿ ಸರಸ್ವತಿ, ಕೊಡು ಬೇಗ ದಿವ್ಯಮತಿ. ಮೃಡಗರಿಗಯ ಮುಖರೊಡೆಯಳೆ ನಿನ್ನಯ, ಮೃಡಗರಿಗಯ ಮುಖರೊಡೆಯಳೆ ನಿನ್ನಯ, ಅಡಿಗಳಿಗೆ ರಘುವೆ ಅಮ್ಮ ಬ್ರಹ್ಮನ ರಾಣಿ, ಅಡಿಗಳಿಗೆ ರಘುವೆ ಅಮ್ಮ ಬ್ರಹ್ಮನ ರಾಣಿ. ಕೊಡು ಬೇಗ ದಿವ್ಯಮತಿ ಸರಸ್ವತಿ, ಕೊಡು ಬೇಗ ದಿವ್ಯಮತಿ. ಇಂದಿರಾ ರಮಣನ ಹಿರಿಯ ಸೊಸೆಯು ನೀನು, ಇಂದಿರಾ ರಮಣನ ಹಿರಿಯ ಸೊಸೆಯು ನೀನು, ಇಂದಿರಾ ರಮಣನ ಹಿರಿಯ ಸೊಸೆಯು ನೀನು. ಒಂದನ್ನ ವದನದಿ ನಿಂದು ನಾಮವ ನುಡಿಸೆ, ಇಂದಿರಾ ರಮಣನ ಹಿರಿಯ ಸೊಸೆಯು ನೀನು. ಒಂದನ್ನ ವದನದಿ ನಿಂದು ನಾಮವ ನುಡಿಸೆ, ಒಂದನ್ನ ವದನದಿ ನಿಂದು ನಾಮವ ನುಡಿಸೆ. ಕೊಡು ಬೇಗ ದಿವ್ಯಮತಿ ಸರಸ್ವತಿ, ಕೊಡು ಬೇಗ ದಿವ್ಯಮತಿ. ಮೃಡಗರಿಗಯ ಮುಖರೊಡೆಯಳೆ ನಿನ್ನಯ, ಮೃಡಗರಿ ಹಯ ಮುಖರೊಡೆಯಳೆ ನಿನ್ನಯ, ಅಡಿಗಳಿಗೆ ರಘುವೆ ಅಮ್ಮ ಬ್ರಹ್ಮನ ರಾಣಿ. ಕೊಡು ಬೇಗ ದಿವ್ಯಮತಿ ಸರಸ್ವತಿ, ಕೊಡು ಬೇಗ ದಿವ್ಯಮತಿ. ಅಖಿಲ ವಿದ್ಯಾಭಿಮಾನಿ ಅಜನ ಪಟ್ಟದ ರಾಣಿ ಅಮ್ಮ, ಅಖಿಲ ವಿದ್ಯಾಭಿಮಾನಿ ಅಜನ ಪಟ್ಟದ ರಾಣಿ. ಸುಖವಿತ್ತು ಪಾಲಿಸೆ ಸುಜನ ಶಿರೋಮಣಿ, ಸುಖವಿತ್ತು ಪಾಲಿಸೆ ಸುಜನ ಶಿರೋಮಣಿ. ಕೊಡು ಬೇಗ ದಿವ್ಯಮತಿ ಸರಸ್ವತಿ, ಕೊಡು ಬೇಗ ದಿವ್ಯಮತಿ.
ಇನ್ನೊಂದು ಹಾಡು, ಎಲ್ಲ ತಪಸ್ಸಿಗಿಂತ ತಾಳ್ಮೆ ಅನ್ನುವುದು ಬಹಳ ಮುಖ್ಯ ಅನ್ನುವುದನ್ನು ವಾದಿರಾಜರು ತಮ್ಮ ಒಂದು ಕೃತಿಯಲ್ಲಿ ಹೇಳಿದ್ದಾರೆ. ತಾಳುವಿಕೆಗಿಂತ ಅನ್ಯ ತಪವೂ ಇಲ್ಲ ಅನ್ನುವುದನ್ನು ಹೇಳ್ತಾರೆ. ತಾಳುವಿಕೆಗಿಂತನ್ಯ ತಪವು ಇಲ್ಲ, ತಾಳುವಿಕೆಗಿಂತನ್ಯ ತಪವು ಇಲ್ಲ, ಕೇಳಬಲ್ಲವರಿಂಗೆ ಬೇಳುವೆನು ಸೊಲ್ಲ, ಕೇಳಬಲ್ಲವರಿಂಗೆ ಬೇಳುವೆನು ಸೊಲ್ಲ, ತಾಳುವಿಕೆಗಿಂತನ್ಯ ತಪವು ಇಲ್ಲ. ದುಷ್ಟಮನುಜರು ನುಡಿವ ನಿಷ್ಠುರದ ನುಡಿ ತಾಳು, ಕಷ್ಟ ಬಂದಾಗ ನೀ ಕಂಗೆಡದೆ ತಾಳು. ದುಷ್ಟಮನುಜರು ನುಡಿವ ನಿಷ್ಠುರದ ನುಡಿ ತಾಳು, ಕಷ್ಟ ಬಂದಾಗ ನೀ ಕಂಗೆಡದೆ ತಾಳು. ನೆಟ್ಟ ಸಸಿ ಫಲ ಕೊಡುವ ತನಕ ಶಾಂತಿಯ ತಾಳು, ನೆಟ್ಟ ಸಸಿ ಫಲ ಕೊಡುವ ತನಕ ಶಾಂತಿಯ ತಾಳು. ಕಟ್ಟು ಬುತ್ತಿಯ ಮುಂದೆ ಉಣಲುಂಟು ತಾಳು, ಕಟ್ಟು ಬುತ್ತಿಯ ಮುಂದೆ ಉಣಲುಂಟು ತಾಳು. ತಾಳುವಿಕೆಗಿಂತನ್ಯ ತಪವು ಇಲ್ಲ, ಕೇಳಬಲ್ಲವರಿಂಗೆ ಬೇಳುವೆನು ಸೊಲ್ಲ, ತಾಳುವಿಕೆಗಿಂತನ್ಯ ತಪವು ಇಲ್ಲ. ಬಗೆಯ ಮಾತನು ತಾಳು, ಸುಳಿ ನುಡಿ ಕುಹಕ ಕುಮಂತ್ರಗಳ ತಾಳು. ಅಳಿದು ಅಂಗಿಸುವಂತ ಹಗೆಯ ಮಾತನು ತಾಳು, ಸುಳಿ ನುಡಿ ಕುಹಕ ಕುಮಂತ್ರಗಳ ತಾಳು. ಅಳುಕದಲೆ ಬಿರುಸು ಬಿಂಕದ ನುಡಿಯ ನೀ ತಾಳು. ಅಳುಕದಲೆ ಬಿರುಸು ಬಿಂಕದ ನುಡಿಯ ನೀ ತಾಳು. ಹಲಧರಾನುಜನನ್ನು ಹೃದಯದಲ್ಲಿ ತಾಳು. ಹಲಧರಾನುಜನನ್ನು ಹೃದಯದಲ್ಲಿ ತಾಳು. ತಾಳುವಿಕೆಗಿಂತನ್ಯ ತಪವು ಇಲ್ಲ, ಕೇಳಬಲ್ಲವದಿಂಗೆ ಬೇಳುವೆನು ಸೊಲ್ಲ. ತಾಳುವಿಕೆಗಿಂತನ್ಯ ತಪವು ಇಲ್ಲ.
ನಕ್ಕು ನುಡಿವರ ಮುಂದೆ ಮುಕ್ಕರಿಸದೆ ತಾಳು ಅಕ್ಕಸವ ಮಾಡುವರ ಅಕ್ಕರದಿ ತಾಳು ನಕ್ಕು ನುಡಿವರ ಮುಂದೆ ಮುಕ್ಕರಿಸದೆ ತಾಳು ಅಕ್ಕಸವ ಮಾಡುವರ ಅಕ್ಕರದಿ ತಾಳು ಉಕ್ಕು ಹಾಲಿಗೆ ನೀರ ಇಕ್ಕುವಂದದಿ ತಾಳೋ ಉಕ್ಕು ಹಾಲಿಗೆ ನೀರನಿಕ್ಕುವಂದದಿ ತಾಳು ಪಕ್ಷೀಶ ಹಯವದನ ಶರಣೆಂದು ಬಾಳು ಪಕ್ಷೀಶ ಗಯವದನ ಹಯವದನ ಪಕ್ಷೀಶ ಗಯವದನ ಶರಣೆಂದು ಬಾಳು ಪಕ್ಷೀಶ ಹಯವದನ ಶರಣೆನುತ ಬಾಳು ತಾಳುವಿಕೆಗಿಂತನ್ಯ ತಪವು ಇಲ್ಲ ಕೇಳಬಲ್ಲವನಿಂಗೆ ಬೇಳುವೆನು ಸಲ್ಲ ತಾಳುವಿಕೆಗಿಂತನ್ಯ ತಪವು ಇಲ್ಲ ಅನ್ಯ ತಪವು ಇಲ್ಲ ಅನ್ಯ ತಪವು ಇಲ್ಲ. ಡಿ ವಿ ಜಿಯವರ ಸಭಾಂಗಣದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಆ ದೃಷ್ಟಿಯಿಂದ ಡಿ ವಿ ಜಿಯವರ ಅಂತಃಪುರ ಗೀತೆಯ ಒಂದು ರಚನೆ ಏನಿ ಮಹಾನಂದವೇ. ಮದನಿಕಾ ವಿಗ್ರಹ ಡಕ್ಕೆಯನ್ನು ಇಟ್ಕೊಂಡು ನೃತ್ಯದ ಭಂಗಿಯಲ್ಲಿ ಇದೆ. ಈ ನೃತ್ಯ, ಈ ಸಂತೋಷ ಯಾತಕ್ಕೆ ಚನ್ನಕೇಶವನಿಗೆ ಸಂದೇಶ ಹೇಳಬೇಕೆ ಅನ್ನುವಂಥ ಮಾತನ್ನು ಕೇಳ್ತಾರೆ. ಏನಿ ಮಗಾನಂದವೇ ಓ ಭಾಮಿನಿ ಏನಿ ಸಂಭ್ರಮದಂದವೇ ಬಲು ಚಂದವೇ ಏನಿ ಮಗಾನಂದವೇ ಏನಿ ಮಗಾನಂದವೇ ಓ ಭಾಮಿನಿ ಏನಿ ಸಂಭ್ರಮದಂದವೇ ಬಲು ಚಂದವೇ ಏನಿ ಮಗಾನಂದವೇ ಏನಿ ನೃತ್ತಾಮೋದ ಏನಿ ಮೌರಜನಾದ ಏನಿ ನೃತ್ತಾಮೋದ ಏನಿ ಮೌರಜನಾದ ಏನಿ ಜೀವೋನ್ಮಾದ ಏನಿ ವಿನೋದ ಏನಿ ಜೀವೋನ್ಮಾದ ಏನಿ ವಿನೋದ ಏನಿ ಮಗಾನಂದವೇ ಓ ಭಾಮಿನಿ ಏನಿ ಸಂಭ್ರಮದಂದವೇ ಬಲ್ ಚಂದವೇ ಏನಿ ಮಗಾನಂದವೇ.
ಚಿರಕೆತ್ತಿ ತಾಳಗೋಲಿಂ ತಟ್ಟಿ ತಕ್ಕಿಟ ಧಿಮಿಕಿಟ ತಕ ಜಣುರನಿಸಿ ತಕ್ಕೆಯ ಚಿರಕೆತ್ತಿ ತಾಳಗೋಲಿಂ ತಟ್ಟಿ ತಕ್ಕಿಟ ಧಿಮಿಕಿಟ ತಕ ಜಣುರನಿಸಿ ತಕ್ಕಿಟ ಧಿಮಿಕಿಟ ತಕ ಜಣುರನಿಸಿ ತಕ್ಕಿಟ ಧಿಮಿಕಿಟ ತಕ ಜಣುರನಿಸಿ ಕುಕ್ಕುತ ಚರಣವ ಕುರುಕುತ ಕಾಯವ ಕುಕ್ಕುತ ಚರಣವ ಕುರುಕುತ ಕಾಯವ ಸೊಕ್ಕಿನ ಕುಣಿತವ ಕುಣಿವ ನೀನಲ ಬಾಲೆ ಸೊಕ್ಕಿನ ಕುಣಿತವ ಕುಣಿವ ನೀನಲ ಬಾಲೆ ಏನಿ ಮಗಾನಂದವೇ ಓ ಭಾಮಿನಿ ಏನಿ ಸಂಭ್ರಮದಂದವೇ ಬಲು ಚಂದವೇ ಏನಿ ಮಗಾನಂದವೇ ಆರೋ ನಿನ್ನಯ ಹೃದಯಗಾರದಿನರ್ತಿಸಿ ಮಾರಶೂರತೆಯ ಪ್ರಚಾರಿಸುತ್ತೇರ್ಪರ ಆರೋ ನಿನ್ನಯ ಹೃದಯಗಾರದಿನರ್ತಿಸಿ ಮಾರಶೂರತೆಯ ಪ್ರಚಾರಿಸುತ್ತೇರ್ಪರನ್ ಸ್ಮೇರವತನ ನಮ್ಮ ಚನ್ನಕೇಶವರಾಯ ಸ್ಮೇರವತನ ನಮ್ಮ ಚನ್ನಕೇಶವರಾಯ ಓರೆಗಣ್ಣಿಂ ಸನ್ನೆ ತೋರುತ್ತಲಿಗನೇನೆ ಸ್ಮೇರವತನ ನಮ್ಮ ಚನ್ನಕೇಶವರಾಯ ಓರೆಗಣ್ಣಿಂ ಸನ್ನೆ ತೋರುತ್ತಲಿಗನೇನೆ ಏನಿ ಮಗಾನಂದವೇ ಓ ಭಾಮಿನಿ ಏನಿ ಸಂಭ್ರಮದಂದವೇ ಬಲ್ ಚಂದವೇ ಏನಿ ಮಗಾನಂದವೇ ಏನಿ ನೃತ್ತಾಮೋದ ಏನಿ ಮೌರಜನಾದ ಏನಿ ನೃತ್ತಾಮೋದ ಏನಿ ಮೌರಜನಾದ ಏನಿ ಜೀವೋನ್ಮಾದ ಏನಿ ವಿನೋದ ಏನಿ ಜೀವೋನ್ಮಾದ ಏನಿ ವಿನೋದ ಏನಿ ಮಗಾನಂದವೇ ಓ ಭಾಮಿನಿ ಏನಿ ಸಂಭ್ರಮದಂದವೇ ಬಲ್ ಚಂದವೇ ಏನಿ ಮಗಾನಂದವೇ 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 ದೇವಾಲಯಗಳಲ್ಲಿ ದೇವರಿರ್ತಾನೆ, ದೇವಸ್ಥಾನಕ್ಕೆ ಹೋಗ್ತೇವೆ, ಭಕ್ತಿಯಿಂದ ಕೈ ಮುಗಿತೇವೆ, ಅಲ್ಲಿ ದೇವರಿದ್ದಾನೋ ಅನ್ನೋ ಪ್ರಶ್ನೆ ಬಂದರೆ ಕಲ್ಲೇ ದೇವರು, ಈ ಎಲ್ಲ ಪ್ರಶ್ನೆ ಬರ್ತದೆ. ಅದಕ್ಕೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಒಬ್ಬ ಹಿರಿಯ ಕವಿ, ಈಗ ಇಲ್ಲವರು, ಅಮ್ಮೆಂಬಳ ಶಂಕರನಾರಾಯಣ ನಾವಡ ಅಂತ, ಅವರು ಬರೆದಂತಹ ಒಂದು ರಚನೆ ದೇವರೆಲ್ಲಿ, ದೇವರೆಲ್ಲಿ, ದೇವರು ಭಾವದೊಳಗೆ ಅಂತ ಅವರು ಅದರಲ್ಲಿ ಮತ್ತೆ ವಿವರಿಸ್ತಾರೆ. ಅಮ್ಮೆಂಬಳ ಶಂಕರನಾರಾಯಣ ನಾವಡ ಅವರ ರಚನೆ.
ದೇವರಲ್ಲಿ ತಿಳಿಯುವಾಸೆ ಮೂಡಿತು. ಗಗನ ತತ್ವದಾಳದಲ್ಲಿ ಗಗನ ತತ್ವದಾಳದಲ್ಲಿ ಭಾವ ಮುಳುಗು ಹಾಕಿತು. ಭಾವ ಮುಳುಗು ಹಾಕಿತು. ದೇವರಲ್ಲಿ ದೇವರಲ್ಲಿ ತಿಳಿಯುವಾಸೆ ಮೂಡಿತು. ದೇವರಲ್ಲಿ ದೇವರಲ್ಲಿ ತಿಳಿಯುವಾಸೆ ಮೂಡಿತು. ಗಗನ ತತ್ವದಾಳದಲ್ಲಿ ಭಾವ ಮುಳುಗು ಹಾಕಿತು. ಗಗನ ತತ್ವದಾಳದಲ್ಲಿ ಭಾವ ಮುಳುಗು ಹಾಕಿತು. ದೇವರಲ್ಲಿ ದೇವರಲ್ಲಿ ತಿಳಿಯುವಾಸೆ ಮೂಡಿತು. ದೇವಕುಲದ ಗರ್ಭಗುಡಿಗೆ ಹೋಗಿ ಹಿಂದೆ ಬಂದಿತು. ದೇವಕುಲದ ಗರ್ಭಗುಡಿಗೆ ಹೋಗಿ ಹಿಂದೆ ಬಂದಿತು. ಕಲ್ಲಮೂರ್ತಿಯನ್ನು ಕಂಡು ನಚ್ಚುಬಾರದಾಯಿತು. ಕಲ್ಲಮೂರ್ತಿಯನ್ನು ಕಂಡು ನಚ್ಚುಬಾರದಾಯಿತು. ಪಾತ್ರಿಯಿರುವ ಕ್ರಿಸ್ತಗುಡಿಯ ಬೊಂಬೆಯಲ್ಲಿ ದೇವನೇ. ಪಾತ್ರಿಯಿರುವ ಕ್ರಿಸ್ತಗುಡಿಯ ಬೊಂಬೆಯಲ್ಲಿ ದೇವನೇ. ಮಲ್ಲನಿಗಮ ಸೀದಿಯೊಳಗೆ ಶೂನ್ಯದಲ್ಲಿ ಮೆರೆವನೆ. ಮಲ್ಲನಿಗ ಮಸೀದಿಯೊಳಗೆ ಶೂನ್ಯದಲ್ಲಿ ಮೆರೆವನೆ. ದೇವರಲ್ಲಿ ದೇವರಲ್ಲಿ ತಿಳಿಯುವಾಸೆ ಮೂಡಿತು. ಗಗನ ತತ್ವದಾಳದಲ್ಲಿ ಗಗನ ತತ್ವದಾಳದಲ್ಲಿ ಭಾವ ಮುಳುಗು ಹಾಕಿತು. ದೇವರಲ್ಲಿ ದೇವರಲ್ಲಿ ತಿಳಿಯುವಾಸೆ ಮೂಡಿತು. ವೇದ ಮಂತ್ರ ಘೋಷದಲ್ಲಿ ಯಾಗ ಹೋಮ ಗವನದಲ್ಲಿ ಪೂಜೆ ನೋಂಪಿ ನಿಯಮದಲ್ಲಿ ದೇವರನ್ನು ಕಾಣದೆ ವೇದ ಮಂತ್ರ ಘೋಷದಲ್ಲಿ ಯಾಗ ಹೋಮ ಹವನದಲ್ಲಿ ಪೂಜೆ ನೋಂಪೆ ನಿಯ
ಕಾಣದಾದೆ ಬಳಲಿದೆ. ದೇವರನ್ನು ಹುಡುಕಿ ಹುಡುಕಿ ಕಾಣದಾದೆ ಬಳಲಿದೆ. ದೇವರಲ್ಲಿ ದೇವರಲ್ಲಿ ತಿಳಿಯುವಾಸೆ ಮೂಡಿತು. ಗಗನ ತತ್ವದಾಳದಲ್ಲಿ ಭಾವ ಮುಳುಗುಗಾಗಿತು. ದೇವರಲ್ಲಿ ದೇವರಲ್ಲಿ ಸಣ್ಣ ಮಗುವಿನೆಸೆವ ಮುತ್ತು ಮೊಗದ ಹಾಸ ಮುಕುರದಿ. ಸಣ್ಣ ಮಗುವಿನೆಸೆವ ಮುತ್ತು ಮೊಗದ ಹಾಸ ಮುಕುರದಿ. ಮೋಸ ಕಪಟ ಈರ್ಷ್ಯ ಮೋಗರಗಿತ ಮನದ ಮೌನದಿ. ಮೋಸ ಕಪಟ ಈರ್ಷ್ಯ ಮೋಗರಗಿತ ಮನದ ಮೌನದಿ. ಪ್ರೇಮ ಭಾವ ಪೂರ್ಣವಾದ ಮನುಜ ಹೃದಯ ಪೀಠದಿ. ಪ್ರೇಮ ಭಾವ ಪೂರ್ಣವಾದ ಮನುಜ ಹೃದಯ ಪೀಠದಿ. ಸೌಮನಸ್ಯ ಸಾಮರಸ್ಯ ಯುಕ್ತ ದಯಾ ಸೂತ್ರದಿ. ಸೌಮನಸ್ಯ ಸಾಮರಸ್ಯ ಯುಕ್ತ ದಯಾ ಸೂತ್ರದಿ. ದೇವನೀರವು ನೀಲುಮೆಯರಿತೋ. ದೇವನೀರವು ನೀಲುಮೆಯರಿತು ತೋಷ ಪುಡಕವಾಂತೆನು. ಮೋಸ ಕಪಟ ಈರ್ಷೆ ಮೋಗರಗಿತ ಮನದ ಮೌನದಿ. ಸಣ್ಣ ಮಗುವಿನ ಸೆವ ಮುತ್ತು ಮೊಗದ ಹಾಸ ಮುಕುರದಿ. ಪ್ರೇಮ ಭಾವ ಪೂರ್ಣವಾದ ಮನುಜ ಹೃದಯ ಪೀಠದಿ. ದೇವನೀರವು ನೀಲುಮೆಯರಿತು ದೋಷ ಪುಡಕ ವಾಂತೆನೋ. ದೇವನೀರವು ನೀಲುಮೆಯರಿದು ತೋಷ ಪುಡಕ ವಾಂತೆನೋ. ಭಾವರೂಪ ದೇವನಡಿಗೆ ಭಾವರೂಪ ದೇವನಡಿಗೆ. ಭಾವರೂಪ ದೇವನಡಿಗೆ ಶಿರವ ಬಾಗಿ ನಿಂತೆನೋ. ಭಾವರೂಪ ದೇವನಡಿಗೆ ಶಿರವ ಬಾಗಿ ನಿಂತೆನೋ. ದೇವರಲ್ಲಿ ದೇವರಲ್ಲಿ ತಿಳಿಯುವಾಸೆ ಮೂಡಿತು. ಭಾವರೂಪ ದೇವರಡಿಗೆ ಶಿರವ ಬಾಗಿ ನಿಂತೆನೋ. ಶಿರವ ಬಾಗಿ ನಿಂತೆನೋ. ಹಾಗಾದರೆ ನಂಬಿಕೆ ಬಹಳ ಮುಖ್ಯ ಅಂತ ಆಗ್ತದೆ.
ನಂಬಿಕೆಯಲ್ಲಿಯೇ ಈ ಬದುಕಿನ ಎಲ್ಲ ನಡೀತದೆ ಅನ್ನೋದನ್ನು ಕವಿ ಬೇಂದ್ರೆಯವರು ಒಂದು ಪದ್ಯದಲ್ಲಿ ಬರೆದಿದ್ದಾರೆ. ರೈತ ನಂಬಿಕೆಯಿಂದ ಒಳ್ಳೆಯ ಬೀಜವನ್ನು ಗದ್ದೆಗೆ ಬಿತ್ತುತ್ತಾನೆ, ಸಸಿಯಾಗಿ ಫಲವಾಗಿ ಬರ್ತದೆ ಅನ್ನುವ ನಂಬಿಕೆಯಿಂದ. ನಂಬಿಕೆ ಅದು ಬರದೆ ಹುಳ ಹಿಡಿದರೆ ಅಂತ ಸಮಸ್ಯೆ ಬಂದರೆ ಅವನು ಬೀಜ ಬಿತ್ತಲಿಕ್ಕೆ ಹೋಗೋದಿಲ್ಲ, ಅದನ್ನೇ ಅಕ್ಕಿ ಮಾಡಿ ಊಟ ಮಾಡಿ ಅಂತ. ಆಗ ನಮಗೆಲ್ಲ ಊಟ ಮಾಡಲಿಕ್ಕಿಲ್ಲ. ಆದ್ದರಿಂದ ನಂಬಿಕೆ ಅನ್ನುವುದು ಮುಖ್ಯ. ಬದುಕಿನಲ್ಲಿ ನಂಬಿಕೆ ಬೇಕು. ನಮ್ಮ ಮನಸ್ಸೆಂಬ ಹೊಲದಲ್ಲಿ ಸಂದೇಹಗಳೆಂಬ ಕಳೆ ಕಸ ಹುಟ್ಟುತ್ತಾ ಇದೆ. ಅದನ್ನು ಹೋಗಲಾಡಿಸಿ ನಾವು ನಂಬಿಕೆಯ ಬೀಜವನ್ನು ಬಿತ್ತೋಣ, ಮನಸ್ಸೆಂಬ ಹೊಲವನ್ನು ಶುದ್ಧ ಮಾಡೋಣ ಅಂತ ಬೇಂದ್ರೆಯವರು ಬಹಳ ಸೊಗಸಾಗಿ ಆ ಹಾಡಿನಲ್ಲಿ ಹಾಡಿದ್ದಾರೆ. ಹರಗೋಣ ಬಾ ಹೊಲ ಹೊಸದಾಗಿ. ಹೊಲ ಅಂದರೆ ಮನಸ್ಸೆಂಬ ಹೊಲವನ್ನು ಹರಗೋಣ, ಶುದ್ಧ ಮಾಡೋಣ, ನಂಬಿಕೆಯ ಬೀಜವನ್ನು ಬಿತ್ತೋಣ. ಅಪನಂಬಿಕೆ ಇರೋದರಿಂದಲೇ ಅನೇಕ ಗಲಭೆಗಳು, ಗೊಂದಲಗಳು, ಹಿಂಸೆಗಳು ನಡೀತಾ ಇರುವಂಥ. ಹರಗೋಣ ಬಾ ಹೊಲ ಹೊಸದಾಗಿ, ಹರಗೋಣ ಬಾ ಹೊಲ ಹೊಸದಾಗಿ, ಬಿತ್ತದ ಹೊಲ ಬಿತ್ತದ ಹ್ಯಾಗೋ ಕಾಲ್ ಕಸವಾಗಿ, ಬಿತ್ತದ ಹೊಲ ಬಿತ್ತದ ಹ್ಯಾಗೋ ಕಾಲ್ ಕಸವಾಗಿ. ಹರಗೋಣ ಬಾ ಹೊಲ ಹೊಸದಾಗಿ, ಹರಗೋಣ ಬಾ ಹೊಲ ಹೊಸದಾಗಿ. ಬಿತ್ತಿದರೆ ಕಾಳು ಹನಿ ಹನಿಯಾಗಿ ಬರ್ತಾಳ ತಾಯಿ ತನಿ ತನಿಯಾಗಿ. ಬಿತ್ತಿದರೆ ಕಾಳು ಹನಿ ಹನಿಯಾಗಿ ಬರ್ತಾಳ ತಾಯಿ ತನಿ ತನಿಯಾಗಿ. ನಂಬಿಗಿಲ ತುಂಬ್ಯಾದ ನಮ ಬಾಳು, ನಂಬಿಗಿಲ ತುಂಬ್ಯಾದ ನಮ ಬಾಳು, ನಂಬಿಗಿಲೆ ಬಿತ್ತೋಣ ನಮ ಕಾಳು, ನಂಬಿಗಿಲೆ ತುಂಬ್ಯಾದ ನಮ ಬಾಳು, ನಂಬಿಗಿಲೆ ಬಿತ್ತೋಣ ನಮ ಕಾಳು. ಹರಗೋಣ ಹರಗೋಣ ಬಾ ಹೊಲ ಹೊಸದಾಗಿ, ಬಿತ್ತದ ಹೊಲ ಬಿತ್ತದ ಹ್ಯಾಗೋ ಕಾಲ್ ಕಸವಾಗಿ. ಹರಗೋಣ ಬಾ ಹೊಲ ಹೊಸದಾಗಿ. ನಂಬಿಗಿಲೆ ದುಡಿತಾನ ಬಸವಣ್ಣ, ನಂಬಿಗಿಲೆ ದುಡಿತಾನ ಬಸವಣ್ಣ, ನಂಬಿಗ್ಯಾಗೈತಿ ಅವನ ಕಸುವಣ್ಣ, ನಂಬಿಗ್ಯಾಗೈತಿ ಅವನ ಕಸುವಣ್ಣ. ಕಸುವಿಲ ಬೆಳೆಸೋಣ ಎತ್ತುಗೋಳ, ಕಸುವಿಲ ಬೆಳೆಸೋಣ ಎತ್ತುಗೋಳು, ಎತ್ತಲ್ಲ ಅವು ನಮ್ಮ ಮುತ್ತುಗೋಳು. ಕಸುವಿಲ ಬೆಳೆಸೋಣ ಎತ್ತುಗೋಳು, ಎತ್ತ
ಅವು ನಮ್ಮ ಮುತ್ತುಗೋಳು. ಹರಗೋಣ ಹರಗೋಣ ಬಾ ಹೊಲ ಹೊಸದಾಗಿ ಬಿದ್ದದ ಹೊಲ ಬಿದ್ದದ ಹ್ಯಾಗು ಕಾಲ್ ಕಸವಾಗಿ. ಹರಗೋಣ ಬಾ ಹೊಲ ಹೊಸದಾಗಿ. ನಂಬೆಣ್ಣ ಗೊಲದಾನ ಶಿವನೋಡು ಇಂಬಿಲೆ ಬೇಡೋದು ಅವಾಗ ಬೇಡೋ. ನಂಬೆಣ್ಣ ಗೊಲದಾನ ಶಿವನೋಡು ಇಂಬಿಲೆ ಬೇಡೋದು ಅವಾಗ ಬೇಡೋ. ಕೊಟ್ಟಾರ ಕೊಡತಾನ ಶಿವನೆಲ್ಲ ಕೊಟ್ಟಾರ ಕೊಡತಾನ ಶಿವನೆಲ್ಲ. ಕೊಡಾವ್ರ ಹೊಟ್ಟ ಮಾತ ಶಿವ ಬಲ್ಲ ಕೊಟ್ಟಾರ ಕೊಡತಾನ ಶಿವನೆಲ್ಲ. ಕೊಡಾವ್ರ ಹೊಟ್ಟ ಮಾತ ಶಿವ ಬಲ್ಲ. ಹರಗೋಣ ಬಾ ಹೊಲ ಹೊಸದಾಗಿ ಬಿದ್ದದ ಹೊಲ ಬಿದ್ದದ ಹ್ಯಾಗು ಕಾಲ್ ಕಸವಾಗಿ. ಹರಗೋಣ ಬಾ ಹೊಲ ಹೊಸದಾಗಿ. ಹೊತ್ತಿಗ್ಯಾಗ ಬರೀ ಶಾಸ್ತ್ರದಾಧಾರ ಕುತ್ತಿಗಿ ಮ್ಯಾಲೈತಿ ನೊಗಭಾರ. ಹೊತ್ತಿಗ್ಯಾಗ ಬರೀ ಶಾಸ್ತ್ರದಾಧಾರ ಕುತ್ತಿಗಿ ಮ್ಯಾಲೈತಿ ನೊಗಭಾರ. ನಂಬಿಗ್ಯಾಗ ಸಲಿತದ ಫಲ ಎಲ್ಲ ನಂಬಿಗ್ಯಾಗ ಸಲಿತದ ಫಲ ಎಲ್ಲ. ನಂಬಿಗಿನ ಸೋರಿದರ ನಂಬಿಗಿನ ಸೋರಿದರ ಬಲ ಇಲ್ಲ. ಬಾಳಲಿ ನಂಬಿಗಿನ ಸೋರಿದರ ಬಲ ಇಲ್ಲ. ಹರಗೋಣ ಹರಗೋಣ ಬಾ ಹೊಲ ಹೊಸದಾಗಿ ಬಿದ್ದದ ಹೊಲ ಬಿದ್ದದ ಹ್ಯಾಗೋ ಕಾಲ್ ಕಸವಾಗಿ. ಹರಗೋಣ ಬಾ ಹೊಲ ಹೊಸದಾಗಿ ಹೊಲ ಹೊಸದಾಗಿ ಹೊಲ ಹೊಸದಾಗಿ ಹೊಲ ಹೊಸದಾಗಿ. ಪ್ರಕೃತಿ ನಮಗೆ ಒಳ್ಳೆಯ ಪಾಠವನ್ನು ಕಲಿಸ್ತಾ ಇರ್ತದೆ. ಅದರಿಂದ ಕಲಿಬೇಕು ಅನ್ನುವಂಥದ್ದನ್ನು ಹೇಳ್ತಾ ನರಸಿಂಹಸ್ವಾಮಿಯವರು ಮೈಸೂರು ಮಲ್ಲಿಗೆ ಎಲ್ಲ ಕೇಳ್ತಾರೆ. ಅದರ ಹೊರತಾದ ಇನ್ನೊಂದು ಹಾಡು ಆಸೆ ಅಂತ. ಆಸೆ ಹೇಗಿರಬೇಕು, ಸಹಜವಾದ ಆಸೆ ಇರಬೇಕು ಅಂತ ಅದರಲ್ಲಿ ಹೇಳ್ತಾರೆ. ಆತ್ಮೀಯರೇ, ಎಂತಹ ಆಸೆ ಬೇಕು ಅಂದರೆ ಕರುಣೆ, ಒಲವು, ದಯೆ ಇವುಗಳಿಗೆ ದನಿ ಕೂಡಿಸುವಂತಹ ಆಸೆ ಬೇಕು ಅನ್ನೋದನ್ನು ಇಡೀ ಪದ್ಯದ ತಾತ್ಪರ್ಯವಾಗಿ ಹೇಳ್ತಾರೆ. ನನ್ನ ಒಂದು ಸೌಭಾಗ್ಯ ಅಂದರೆ ನರಸಿಂಹಸ್ವಾಮಿಯವರಿಗೆ ಉಡುಪಿಯಲ್ಲಿ ಸನ್ಮಾನ ಮಾಡಿತ್ತು ಒಂದು ಸಂಸ್ಥೆಯವರು. ಆಗ ಅವರ ಕವನ ಹಾಡಲಿಕ್ಕೆ ನನಗೆ ಅವಕಾಶ ಇತ್ತು. ಈ ಕವನ ಹಾಡಿದೆ. ಆಗ ನರಸಿಂಹಸ್ವಾಮಿಯವರು ಎದ್ದು ಬಂದು, ಕೆದ್ಲಾಯರೇ, ನಾನು ಬರೆದ ಕವನ ಇವತ್ತಿಗೆ ಸಾರ್ಥಕ ಆಯಿತು ಅಂತ ಅಪ್ಪಿಕೊಂಡು. ಯಾಕಂದರೆ ಕೊನೆಯ ಸಾಲು ಮಾನವ ಹೃದಯದ ಕರುಣೆಗೆ
ಒಲವಿಗೆ ದನಿಗೂಡಿಸುವ ಆಸೆ ಇಂಥದ್ದಿದ್ದರೆ ಈ ಲೋಕವೇ ಸ್ವರ್ಗ ಆಗುತ್ತದೆ ಅನ್ನೋದನ್ನು ಕವಿ ಅದರಲ್ಲಿ ಹೇಳಿದ್ದಾರೆ. ಹಕ್ಕಿಯ ಹಾಡಿಗೆ ತಲೆದೂಗುವ ಹೂ ನಾನಾಗುವ ಆಸೆ ಹಸುವಿನ ಕೊರಳಿನ ಗೆಜ್ಜೆಯ ದನಿಯೂ ನಾನಾಗುವ ಆಸೆ ಹಕ್ಕಿಯ ಹಾಡಿಗೆ ತಲೆದೂಗುವವು ನಾನಾಗುವ ಆಸೆ ಹಕ್ಕಿಯ ಹಾಡಿಗೆ ತಲೆದೂಗುವವು ನಾನಾಗುವ ಆಸೆ ಹಸುವಿನ ಕೊರಳಿನ ಗೆಜ್ಜೆಯ ದನಿಯೂ ನಾನಾಗುವ ಆಸೆ ಹಸುವಿನ ಕೊರಳಿನ ಗೆಜ್ಜೆಯ ದನಿಯೂ ನಾನಾಗುವ ಆಸೆ ಹಕ್ಕಿಯ ಹಾಡಿಗೆ ತಲೆದೂಗುವವು ನಾನಾಗುವ ಆಸೆ ಹಬ್ಬಿದ ಕಾಮನ ಬಿಲ್ಲಿನ ಮೇಲಿನ ಮುಗಿಲಾಗುವ ಆಸೆ ಹಬ್ಬಿದ ಕಾಮನ ಬಿಲ್ಲಿನ ಮೇಲಿನ ಮುಗಿಲಾಗುವ ಆಸೆ ಚಿನ್ನದ ಬಣ್ಣದ ಜಿಂಕೆಯ ಕಣ್ಣಿನ ಮಿಂಚಾಗುವ ಆಸೆ ಚಿನ್ನದ ಬಣ್ಣದ ಜಿಂಕೆಯ ಕಣ್ಣಿನ ಮಿಂಚಾಗುವ ಆಸೆ ತೋಟದ ಕಂಪಿನ ತೋಟದ ಕಂಪಿನ ಉಸಿರಲಿ ತೇಲುವ ಜೇನಾಗುವ ಆಸೆ ತೋಟದ ಕಂಪಿನ ಉಸಿರಲಿ ತೇಲುವ ಜೇನಾಗುವ ಆಸೆ ಕಡಲಿನ ನೀಲಿಯ ನೀರಲಿ ಬಳುಕುವ ಮೀನಾಗುವ ಆಸೆ ಕಡಲಿನ ನೀಲಿಯ ನೀರಲಿ ತೇಲುವ ಕಡಲಿನ ನೀಲಿಯ ನೀರಲಿ ಬಳುಕುವ ಮೀನಾಗುವ ಆಸೆ ಹಕ್ಕಿಯ ಹಾಡಿಗೆ ತಲೆದೂಗುವವು ನಾನಾಗುವ ಆಸೆ
ಸಿಡಿಲನು ಕಾರುವ ಬಿರುಮಳೆಗಂಜದ ಮುನ್ನಡೆಯುವ ಆಸೆ. ಸಿಡಿಲನು ಕಾರುವ ಬಿರುಮಳೆಗಂಜದ ಮುನ್ನಡೆಯುವ ಆಸೆ. ನಾಳೆಯ ಬದುಕಿನ ಇರುಳಿನ ತಿರುವಿಗೆ ದೀಪವ ನೀಡುವಾಸೆ. ನಾಳೆಯ ಬದುಕಿನ ಇರುಳಿನ ತಿರುವಿಗೆ ದೀಪವ ಇಡುವಾಸೆ. ಮಣ್ಣಿನ ಕೊಡುಗೆಗೆ ನೋವಿಗೆ ನಲಿವಿಗೆ ಕನ್ನಡಿ ಹಿಡಿವಾಸೆ. ಮಣ್ಣಿನ ಕೊಡುಗೆಗೆ ನೋವಿಗೆ ನಲಿವಿಗೆ ಕನ್ನಡಿ ಹಿಡಿವಾಸೆ. ಮಾನವ ಹೃದಯದ ಕರುಣೆಗೆ ಒಲವಿಗೆ ದನಿಗೂಡಿಸುವಾಸೆ. ಮಾನವ ಹೃದಯದ ಕರುಣೆಗೆ ಒಲವಿಗೆ ದನಿಗೂಡಿಸುವಾಸೆ. ಹಕ್ಕಿಯ ಹಾಡಿಗೆ ತಲೆದೂಗುವವು ನಾನಾಗುವ ಆಸೆ. ಹಸುವಿನ ಕೊರಲಿನ ಗೆಜ್ಜೆಯ ದನಿಯು ನಾನಾಗುವ ಆಸೆ. ಮಾನವ ಹೃದಯದ ಕರುಣೆಗೆ ಒಲವಿಗೆ ದನಿಗೂಡಿಸುವಾಸೆ. ಕರುಣೆಗೆ ಒಲವಿಗೆ ದನಿಗೂಡಿಸುವಾಸೆ. ಮಾನವ ಹೃದಯದ ಕರುಣೆಗೆ ಒಲವಿಗೆ ದನಿಗೂಡಿಸುವಾಸೆ. ಧೈರ್ಯದ ಸತ್ವದ ಮಾತುಗಳನ್ನು ಹೇಳ್ತಾ ಕವಿಗಳು ಆ ಕೃಷ್ಣನ ಕೈಯಲ್ಲಿರುವ ದೇವದತ್ತವನ್ನು ಪಾಂಚಜನ್ಯವನ್ನು ಮೊಳಗಿಸಿದರೆ ಆಗ ಇಡೀ ಸಮಾಜದಲ್ಲಿ ಸುಖವನ್ನು ಕಾಣುವುದಕ್ಕೆ ಸಾಧ್ಯ. ಆದ್ದರಿಂದ ನಮ್ಮ ದಕ್ಷಿಣ ಕನ್ನಡದ ಇನ್ನೊಬ್ಬ ಶ್ರೇಷ್ಠ ಕವಿ ಕಯ್ಯಾರ ಕಿಂಜಣ್ಣರೈಗಳು ಶತಮಾನದ ಸಂಭ್ರಮದಲ್ಲಿದ್ದಾರೆ. ಅವರು ಊದಿ ಬಿಡು ನೀ ಪಾಂಚಜನ್ಯವ, ಇಂತಹ ಒಳ್ಳೆಯ ಧ್ವನಿಯನ್ನು ಹೊರಡಿಸಲಿ ಅಂತ ಹೇಳ್ತಾರೆ. ಆ ಪಾಂಚಜನ್ಯ ಹೀಗೆ ಮೋಹಕವಾಗಿ ಬರುತ್ತೆ. ಊದಿ ಬಿಡು ಪಾಂಚಜನ್ಯವ, ಊದಿ ಬಿಡು ಮಾರ್ದನಿಸಲದು ಮನ್ಮನ, ಮಾರ್ದನಿಸಲಿ ಅದು ಮನ್ಮನ.
ಉದಿಬಿಡು ನೀ ಪಾಂಚಜನ್ಯವ ಉದಿಬಿಡು ನೀ ಪಾಂಚಜನ್ಯವ ಮಾರ್ದನಿಸಲದು ಮನ್ಮನ ಮಾರ್ದನಿಸಲದು ಮನ್ಮನ ಎತ್ತಿ ಹಿಡಿದನು ದೇವದತ್ತವ ಎತ್ತಿ ಹಿಡಿದನು ದೇವದತ್ತವ ಶಕ್ತಿ ತುಂಬಿತು ಚೇತನ ಶಕ್ತಿ ತುಂಬಿತು ಚೇತನ ಉದಿಬಿಡು ನೀ ಪಾಂಚಜನ್ಯವ ನೀನು ಸಾರಥಿ ನಿನ್ನ ಮೂರುತಿ ನಯನ ಕದೆ ನೀಲಾಂಜನ ನೀನು ಸಾರಥಿ ನಿನ್ನ ಮೂರುತಿ ನಯನ ಕದೆ ನೀಲಾಂಜನ ಬಾಳ ತೇರಿದೆ ಬೀಳದೇರಿದೆ ನಡೆಸುವವ ನೀನನು ದಿನ ಬಾಳ ತೇರಿದೆ ಬೀಳದೇರಿದೆ ನಡೆಸುವವ ನೀ ಅನುದಿನ ದುರಿತ ದುರ್ಯೋಧನರು ನೂರ್ವರು ಹುಟ್ಟಿ ನಿಂಬೆನ್ನಟ್ಟಲೋ ದುರಿತ ದುರ್ಯೋಧನರು ನೂರ್ವರು ಹುಟ್ಟಿ ನಿಂಬೆನ್ನಟ್ಟಲೋ ಕಾಡಿಗೋಡಿದೆ ನಾಡೊಳಡಗಿದೆ ನಿಂದನಿ ಬೆಂಗಾವಲು ಕಾಡಿಗೋಡಿದೆ ನಾಡೊಳಡಗಿದೆ ನಿಂದನಿ ಬೆಂಗಾವಲು ಉದಿಬಿಡು ಪಾಂಚಜನ್ಯವ ಮಾರ್ದನಿಸಲಿ ಅದು ಮನ್ಮನ ಉದಿಬಿಡು ಪಾಂಚಜನ್ಯವ ಮೋಹ ಮೃಗಜಲ ಹೃದಯ ದುರ್ಬಲ ಧೈರ್ಯಧನು ಕೈಜಾರಿರೆ ಮೋಹ ಮೃಗಜಲ ಹೃದಯ ದುರ್ಬಲ ಧೈರ್ಯಧನು ಕೈಜಾರಿರೆ ಹಿಡಿತನವನು ಓಡಿಸಿದೆ ನೀ ಹೇಳಿತನವನು ಓಡಿಸಿದೆ ನೀ ನೀತಿ ಗೀತೆಯ ಸಾರಿರೆ ನೀ ನೀತಿ ಗೀತೆಯ ಸಾರಿರೆ ನನ್ನ ಕೈಮೆಯು ನಿನ್ನ ಮೈಮೆಯು ನನ್ನ ಕೈಮೆಯು ನಿನ್ನ ಮೈಮೆಯು ಮೊಳಗಿದ್ದೀದನಿ ದಂಧನ
ಮಾರ್ದನಿಸಲಿ ಅದು ಮನ್ಮನ, ಮಾರ್ದನಿಸಲಿ ಅದು ಮನ್ಮನ. ನಾನು ಪಾತ್ರವು ನೀನು ಸೂತ್ರವು, ದೇವಾ ನಾನು ಪಾತ್ರವು ನೀನು ಸೂತ್ರವು, ಕುಣಿತ ಮಣಿತವು ಸಾಗಿದೆ. ನಾನು ಪಾತ್ರವು ನೀನು ಸೂತ್ರವು, ಕುಣಿತ ಮಣಿತವು ಸಾಗಿದೆ. ಕುಣಿತ ಮಣಿತ ಕುಣಿತ ಮಣಿತ ಕುಣಿತ ಮಣಿತ ಕುಣಿತ ಮಣಿತ ಸಾಗಿದೆ. ಬೊಂಬೆ ಮುಂಗಡೆ ಬಿಂಬ ಹಿಂಗಡೆ, ಬೊಂಬೆ ಮುಂಗಡೆ ಬಿಂಬ ಹಿಂಗಡೆ, ಹಗ್ಗ ಹರಿದರೆ ಹೇಗಿದೆ, ಹಗ್ಗ ಹರಿದರೆ ಹೇಗಿದೆ. ಪುಣ್ಯ ಸ್ಪರ್ಶವ ಪಾಪಲೇಪವ, ಪುಣ್ಯ ಸ್ಪರ್ಶವ ಪಾಪಲೇಪವ, ಸಾಕ್ಷಿ ನೀನೇ ಈಕ್ಷಿಸು ಕೃಷ್ಣ, ಸಾಕ್ಷಿ ನೀನೇ ಈಕ್ಷಿಸು. ನನ್ನ ಬೆನ್ನನು ನನ್ನ ಕಣ್ಣನು ಸವ್ಯ ಸಾಚಿಸಿ ರಕ್ಷಿಸೋ. ಪುಣ್ಯ ಸ್ಪರ್ಶವೋ ಪಾಪಲೇಪವೋ ಸಾಕ್ಷಿ ನೀನೇ ಈಕ್ಷಿಸು, ಪುಣ್ಯ ಸ್ಪರ್ಶವೋ ಪಾಪಲೇಪವೋ ಸಾಕ್ಷಿ ನೀನೇ ಈಕ್ಷಿಸು. ನನ್ನ ಬೆನ್ನನು ನನ್ನ ಕಣ್ಣನು ಸವ್ಯ ಸಾಚಿಸಿ ರಕ್ಷಿಸು, ನನ್ನ ಬೆನ್ನನು ನನ್ನ ಕಣ್ಣನು ಸವ್ಯ ಸಾಚಿಸಿ ರಕ್ಷಿಸು, ರಕ್ಷಿಸು ಸವ್ಯ ಸಾಚಿಸಿ ರಕ್ಷಿಸು, ರಕ್ಷಿಸು 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 ರಕ್ಷಿಸು. ಊದಿ ಬಿಡು ಊದಿ ಬಿಡು ಊದಿ ಬಿಡು ಪಾಂಚಜನ್ಯವ, ಊದಿ ಬಿಡು ಪಾಂಚಜನ್ಯವ, ಊದಿ ಬಿಡು ಪಾಂಚಜನ್ಯವ, ಊದಿ ಬಿಡು. ಪಂಚಜನ್ಯ ಊದ್ತಾ ಇದ್ದರೆ ನಮ್ಮ ಬದುಕಿನಲ್ಲಿ ಸುಗ್ಗಿ ಬಂದು ಸದಾ ಸಂತೋಷ ತುಂಬಿಕೊಳ್ಳುತ್ತದೆ. ಸುಗ್ಗಿಯ ಕಾಲ ಅಂತಂದರೆ ಅದೀಗ ಮುಗಿದು ಇನ್ನೀಗ ಮಳೆಗಾಲ ಶುರುವಾಗಲಿಕ್ಕಾಗಿದೆ. ಸುಗ್ಗಿಯ ಕಾಲ ಬಂದರೆ ಸೊಬಗು ಹೆಚ್ಚುತ್ತದಂತೆ ಇಡೀ ಪ್ರಕೃತಿಗೆ, ಹೂವು ಹಣ್ಣು ಚಿಗುರು ಎಲ್ಲ ಆಗುತ್ತೆ. ಅಂತಹ ಬಿಸಿಲಿನ ಝಳ ಇದ್ದರೂ ಇಡೀ ಪ್ರಕೃತಿ ಹೂ ಹಣ್ಣುಗಳಿಂದ ಚಿಗುರುಗಳಿಂದ ನಳನಳಿಸ್ತಾ ಇರ್ತದೆ ಅನ್ನುವುದೊಂದು ಪ್ರಕೃತಿಯ ವಿಶೇಷ. ಕವಿ KS ನಿಸಾರ್ ಅಹಮದ್ ಅವರು ಸುಗ್ಗಿಯ ಹಾಡು ಅಂತ ಒಂದು ಬರೆದಿದ್ದಾರೆ. ಸುಗ್ಗಿ ಬಂದರೆ ಹೇಗಿರುತ್ತೆ ಅಂತ. ಈ ಸುಗ್ಗಿ ಬಂದು ಬೆಳೆಯೆಲ್ಲ ಬಡವರ ಕೈಗೆ ಬಂದಾಗ ಬಹಳ ಸಂತೋಷ ಪಡ್ತಾರೆ, ಬಡವರ ಸಾಲ ಎಲ್ಲ ತೀರ್ತದೆ, ಈ ಸುಗ್ಗಿ ಸದಾ ಬರ್ತಾ ಇರಲಿ ಅನ್ನುವಂಥದ್ದನ್ನು ಬಹಳ ಸೊಗಸಾಗಿ ನಿಸಾರ್ ಅಹಮದ್ರು ಈ ಕವನದಲ್ಲಿ ಹಾಡಿದ್ದಾರೆ. ಸುಗ್ಗಿಯ ಹಾಡು. ಕೊಯ್ಯರೆ ಕೊಯ್ಯ ಕೊಯ್ಯರೆ ಕೊಯ್ಯ ಕೊಯ್ಯರೆ ಕೊಯ್ಯರೆ ತಯ್ಯ ತಕ ತೈ
ಕೊಯ್ಯರೆ ಕೊಯ್ಯ ಕೊಯ್ಯರೆ ಕೊಯ್ಯರೆ ತಯ್ಯ ತಕ ತಯ್ಯ ತಕ ತಯ್ಯ ತಕ ತೈ ಸಗದ ಸಿರಿ ಬಂತು ನಮ್ಮೂರಿಗೆ ಸುಗ್ಗಿಯ ಸೊಬಗಿಂದ ನಮ್ಮೂರಿಗೆ ಸಗದ ಸಿರಿ ಬಂತು ನಮ್ಮೂರಿಗೆ ಸುಗ್ಗಿಯ ಸೊಬಗಿಂದ ನಮ್ಮೂರಿಗೆ ಕೊಯ್ಯರೆ ಕೊಯ್ಯ ಕೊಯ್ಯರೆ ಕೊಯ್ಯ ಕೊಯ್ಯರೆ ಕೊಯ್ಯರೆ ತಯ್ಯ ತಕ ತಯ್ಯ ತಕ ತಯ್ಯ ತಕ ತೈ ಎತ್ತೆತ್ತೆತ್ತಲು ತೆನೆ ಚಲ್ಲಿ ಹಾಲ ಚಿಲಿಪಿಲಿ ಹರಿಸಿತೋ ಅಕ್ಕಿಯ ಮೇಳ ಎತ್ತೆತ್ತೆತ್ತಲು ತೆನೆ ಚಲ್ಲಿ ಹಾಲ ಚಿಲಿಪಿಲಿ ಹರಿಸಿತೋ ಅಕ್ಕಿಯ ಮೇಳ ಕಣಕಣದಲ್ಲೂ ಬಂಗಾರ ಜಾಲ ಕಣಕಣದಲ್ಲೂ ಬಂಗಾರ ಜಾಲ ಬೆರಗಾಗಿ ನಿಂತಿತೋ ಚಲಿಸದೆ ಕಾಲ ಬೆರಗಾಗಿ ನಿಂತಿತೋ ಚಲಿಸದೆ ಕಾಲ ಸಗದ ಸಿರಿ ಬಂತು ನಮ್ಮೂರಿಗೆ ಸುಗ್ಗಿಯ ಸೊಬಗಿಂದ ನಮ್ಮೂರಿಗೆ ಸಗದ ಸಿರಿ ಬಂತು ನಮ್ಮೂರಿಗೆ ಸುಗ್ಗಿಯ ಸೊಬಗಿಂದ ನಮ್ಮೂರಿಗೆ ಕೊಯ್ಯರೆ ಕೊಯ್ಯ ಕೊಯ್ಯರೆ ಕೊಯ್ಯ ಕೊಯ್ಯರೆ ಕೊಯ್ಯರೆ ತಯ್ಯ ತಕ ತಯ್ಯ ತಕ ತಯ್ಯ ತಕ ತೈ ಅರಸಿನ ಕುಂಕುಮ ಮೈಗೆಲ್ಲ ಮೆತ್ತಿ ಹಸುರುಟ್ಟ ನೆಲದವ್ವ ಮಧುವಣಗಿತ್ತಿ ಅರಸಿನ ಕುಂಕುಮ ಮೈಗೆಲ್ಲ ಮೆತ್ತಿ ಹಸುರುಟ್ಟ ನೆಲದವ್ವ ಮಧುವಣಗಿತ್ತಿ ತೊಟ್ಟಿರೆ ಜರತಾರಿ ಮರಗಳ ನೆತ್ತಿ ತೊಟ್ಟಿರೆ ಜರತಾರಿ ಮರಗಳ ನೆತ್ತಿ ತೊಟ್ಟಿರೆ ಜರತಾರಿ ಮರಗಳ ನೆತ್ತಿ ದಿಪ್ಪಣ ಹೊರಟವೋ ಪಾತರಗಿತ್ತಿ ತೊಟ್ಟಿರೆ ಜರತಾರಿ ಮರಗಳ ನೆತ್ತಿ ದಿಪ್ಪಣ ಹೊರಟವೋ ಪಾತರಗಿತ್ತಿ ಸಗದ ಸಿರಿ ಬಂತು ನಮ್ಮೂರಿಗೆ ಸುಗ್ಗಿಯ ಸೊಬಗಿಂದ ನಮ್ಮೂರಿಗೆ ಸಗದ ಸಿರಿ ಬಂತು ನಮ್ಮೂರಿಗೆ ಕೊಟ್ಟಿಗೆ ತುಂಬ ಕರುಗಳ ಅಂಬ ಅಂಬ ಕೊಟ್ಟಿಗೆ ತುಂಬ ಕರುಗಳ ಅಂಬ ಆಕಳ ಕೆಚ್ಚಲು ಅಮೃತದ ಕುಂಭ ಕೊಟ್ಟಿಗೆ ತುಂಬ ಕರುಗಳ ಅಂಬ ಆಕಳ ಕೆಚ್ಚಲು ಅಮೃತದ ಕುಂಭ ಹಟ್ಟಿಯ ಬೆಳಗಿದೆ ತುಂಬಿದ ಚೀಲ ಹಟ್ಟಿಯ ಬೆಳಗಿದೆ ತುಂಬಿದ ಚೀಲ ತೀರಿತೋ ದೇವರೇ ಬಡವರ ಸಾಲ ಹಟ್ಟಿಯ ಬೆಳಗಿದೆ ತುಂಬಿದ ಚೀಲ ತೀರಿತೋ ದೇವರೇ ಬಡವರ ಸಾಲ ಸಗದ ಸಿರಿ ಬಂತು ನಮ್ಮೂರಿಗೆ ಸುಗ್ಗಿಯ ಸೊಬಗಿಂದ ನಮ್ಮೂರಿಗೆ ಆಹಾ
ಸಕದ ಸಿರಿ ಬಂತು ನಮ್ಮೂರಿಗೆ ಸುಗ್ಗಿಯ ಸೊಬಗಿಂದ ನಮ್ಮೂರಿಗೆ ಗೊಯರೆ ಗೊಯ್ಯ ಗೊಯರೆ ಗೊಯ್ಯ ಗೊಯರೆ ಗೊಯ್ಯರೆ ತಯ್ಯ ತಕ ತಯ್ಯ ತಕ ತಯ್ಯ ತಕ ತೈ ಗೊಯರೆ ಗೊಯ್ಯ ಗೊಯರೆ ಗೊಯ್ಯ ಗೊಯರೆ ಗೊಯ್ಯರೆ ತಯ್ಯ ತಕ ತಯ್ಯ ತಕ ತಯ್ಯ ತಕ ತೈ ಆಹಾ ಗೊಯರೆ ಗೊಯ್ಯ ಗೊಯರೆ ಗೊಯ್ಯ ಗೊಯರೆ ಗೊಯ್ಯರೆ ತಯ್ಯ ತಕ ತಯ್ಯ ತಕ ತಯ್ಯ ತಕ ತೈ ತಯ್ಯ ತಕ ತಯ್ಯ ತಕ ತಯ್ಯ ತಕ ತೈ ತಯ್ಯ ತಕ ತಯ್ಯ ತಕ ತಯ್ಯ ತಕ ತೈ 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 ತೈ. ಈ ವೇದಿಕೆಯಲ್ಲಿಯೇ ಮನೋಧರ್ಮದ ಮೇಲೆ ಈ ಸಂಗೀತವನ್ನು ಉಪಯೋಗಿಸ್ಕೊಂಡು ಹೋಗಿದ್ದೇವೆ. ಇದಕ್ಕೆ ಸೆಟ್ಟಾದ ಹಿಮ್ಮೇಳ ಅಂತ ಇರಲಿಲ್ಲ. ಇಲ್ಲಿಯೇ ನಾವು ಒಟ್ಟಾಗಿ ಕಲಾವಿದರು ಹೊಂದಾಣಿಕೆ ಮಾಡಿಕೊಂಡು ಹೋಗಿದ್ದೇವೆ. ನಮ್ಮ ಕುಂದಾಪುರದ ಕವಯಿತ್ರಿ ಶ್ರೀಮತಿ ವೈದೇಹಿ ಅವರ ಕಥೆಗಾರ್ತಿಯಾಗಿ ವಿಶೇಷ. ಆದರೆ ಕವನಗಳನ್ನು ಅವರು ಬರೆದಿದ್ದಾರೆ. ಒಂದು ಕವನ, ಮಹಿಳೆಯರು ತುಂಬ ಜನ ಇರುವುದರಿಂದ ಒಂದು ಕವನ, ಮಹಿಳೆಯರ ಸಮಸ್ಯೆ ಏನು ಅನ್ನೋದನ್ನು ಭಾಳ ಸೊಗಸಾಗಿ ಹೇಳಿದ್ದಾರೆ. ಭಾರತೀಯ ನಾರಿ ಸಮಸ್ಯೆ ಏನು ಅಂತ ನಾನು ಹೇಳೋದಿಲ್ಲ, ಅವರೇ ಹೇಳಿದ್ದನ್ನು ಕೇಳೋಣ. ಅದಕ್ಕೋಸ್ಕರ ಹಿಂದೋಣ. ಇದೆಲ್ಲ ಗೊತ್ತಾದ್ದು ಗಣೇಶರ ಮೂಲಕ. ಭಾರತೀಯ ನಾರಿ ನಾನು, ಭಾರತೀಯ ನಾರಿ ನಾನು, ನನ್ನ ಉಡುಗೆ ಸೀರೆ, ನನ್ನ ಉಡುಗೆ ಸೀರೆ, ಅಡುಗೆ ಮನೆಯೇ ನನ್ನ ಜಗ, ಗುಡು 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 ಅರೆ ಅರೆ. ಭಾರತೀಯ ನಾರಿ ನಾನು, ನನ್ನ ಉಡುಗೆ ಸೀರೆ, ಭಾರತೀಯ ನಾರಿ ನಾನು, ನನ್ನ ಉಡುಗೆ ಸೀರೆ, ಅಡುಗೆ ಮನೆಯೇ ನನ್ನ ಜಗ, ಗುಡು 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 ಅರೆ, ಗುಡು 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 ಅರೆ, ಗುಡು 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 ಅರೆಯುವಾಗ ಮನದ ಗರಿ ಕೆದರಿ, ಗುಡು 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 ಅರೆಯುವಾಗ ಮನದ ಗರಿ ಕೆದರಿ, ಎಂತೆಂತಗ ಲಹರಿ ಎಂತೆಂತಗ ಲಹರಿ, ಗುಡು 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 ಅರೆಯುವಾಗ ಮನದ ಗರಿ ಕೆದರಿ, ಎಂತೆಂತಗ ಲಹರಿ ಎಂತೆಂತಗ ಲಹರಿ. ಭಾರತೀಯ ನಾರಿ ನಾನು, ನನ್ನ ಉಡುಗೆ ಸೀರೆ, ಭಾರತೀಯ ನಾರಿ ನಾನು, ನನ್ನ ಉಡುಗೆ ಸೀರೆ. ಬರೆಯುವೆನೆ ಕೂಡಲೆದ್ದು, ಬರೆಯುವೆನೆ ಕೂಡಲೆದ್ದು, ಕೈ ಮೈ ತುಂಬ ಮಸಾಲೆ ಹಿಟ್ಟು ಬೊಟ್ಟು ಕೆಲಸದ ಇಕ್ಕಟ್ಟು. ಬರೆಯುವನೆ ಕೂಡಲೆದ್ದು ಕೈ ಮೈ ತುಂಬ ಮಸಾಲೆ ಹಿಟ್ಟು ಬೊಟ್ಟು ಕೆಲಸದ ಇಕ್ಕಟ್ಟು. ಸ್ವಲ್ಪ ತಡೆ ಎಂದರವು ಎಂತೆಂತಗ ಲಹರಿ, ಸ್ವಲ್ಪ ತಡೆ ಎಂದರವು ಕ್ಷಣದಲ್ಲಿ ಮಾಯಾವಿ. ಎಂತೆಂತಗ ಲಹರಿ ಬರೆಯುವೆನೆ ಕೂಡಲೆದ್ದು ಕೈ ಮೈ ತುಂಬ ಮಸಾಲೆಗಿಟ್ಟು ಬೊಟ್ಟು ಕೆಲಸದ ಇಕ್ಕಟ್ಟು.
ಸ್ವಲ್ಪ ತಡೆ ಎಂದರವು ಕ್ಷಣದಲ್ಲಿ ಮಾಯಾವಿ. ಭಾರತೀಯ ನಾರಿ ನಾನು, ನನ್ನ ಉಡುಗೆ ಸೀರೆ ಅಡುಗೆ ಮನೆಯೇ ನನ್ನ ಜಗ. ಎಂತೆಂತ ಲಹರಿ, ಎಂತೆಂತ ಲಹರಿ. ಸೀರೆ ಉಡುವುದನ್ನೇ ಬಿಟ್ಟು ತೊಡಲೆ ಜೇಬಿನಂಗಿ, ಸೀರೆ ಉಡುವುದನ್ನೇ ಬಿಟ್ಟು ತೊಡಲೆ ಜೇಬಿನಂಗಿ. ಮುದ್ದು ರವಗಳನ್ನು ಒದ್ದೆ ಕೈಗಳಿಂದ ಹೆಕ್ಕಿ ಬಂಧಿಸಿಡಲೆ ಗೆಳತಿ. ಮುದ್ದು ರವಗಳನ್ನು ಒದ್ದೆ ಕೈಗಳಿಂದ ಹೆಕ್ಕಿ ಬಂಧಿಸಿಡಲೆ ಗೆಳತಿ. ನಾನು ಭಾರತೀಯ ನಾರಿ, ನಾನು ಭಾರತೀಯ ನಾರಿ. ತೊಡಲೆ ಜೇಬಿನಂಗಿ, ಸೀರೆಯುಡುವುದನ್ನೇ ಬಿಟ್ಟು ತೊಡಲೆ ಜೇಬಿನಂಗಿ. ಬಂಧಿಸಿಡಲೆ ಗೆಳತಿ ನಾನು ಮುದ್ದು ರವಗಳನ್ನು ಒದ್ದೆ ಕೈಗಳಿಂದ ಹೆಕ್ಕಿ. ಭಾರತೀಯ ನಾರಿ, ನಾನು ಭಾರತೀಯ ನಾರಿ. ಆವಿಯಾಗಿ ಹೋಗುತ್ತಿರುವೆ, ನಾನು ಆವಿಯಾಗಿ ಹೋಗುತ್ತಿರುವೆ. ಭಾರತೀಯ ನಾರಿ ನಾನು ಆವಿಯಾಗಿ ಹೋಗುತ್ತಿರುವೆ. ಸೂಚಿಸುವೆಯ ದಾರಿ, ಸೂಚಿಸುವೆಯ ದಾರಿ. ಭಾರತೀಯ ನಾರಿ ನಾನು, ನನ್ನ ಉಡುಗೆ ಸೀರೆ ಅಡುಗೆ ಮನೆಯೇ ನನ್ನ ಜಗ. ಎಂತೆಂತಹ ಲಹರಿ, ಎಂತೆಂತಹ ಲಹರಿ. ಸೀರೆಯುಡುವುದನ್ನೇ ಬಿಟ್ಟು ತೊಡಲೆ ಜೇಬಿನಂಗಿ. ಮುದ್ದು ರವಗಳನ್ನು ಒದ್ದೆ ಕೈಗಳಿಂದ ಹೆಕ್ಕಿ ಬಂಧಿಸಿಡಲೆ ಗೆಳತಿ ನಾನು ಭಾರತೀಯ ನಾರಿ. ಭಾರತೀಯ ನಾರಿ, ನಾ ಭಾರತೀಯ ನಾರಿ. ಆವಿಯಾಗಿ ಹೋಗುತ್ತಿರುವೆ, ಆವಿಯಾಗಿ ಹೋಗುತ್ತಿರುವೆ. ಸೂಚಿಸುವೆಯ ದಾರಿ ಗೆಳತಿ, ಸೂಚಿಸುವೆಯ ದಾರಿ, ಸೂಚಿಸುವೆಯ ದಾರಿ. ಭಾರತೀಯ ನಾರಿ. ಈ ನನ್ನ ದೇಹವೇ ಕೊಳಲಾಗಿ ಶ್ರೀಕೃಷ್ಣನ ಕೈಯಲ್ಲಿ ಇದ್ದು ಮಧುರ ನಾದ ಈ ಕೊಳಲಿನಿಂದ ಹೊರಬರಲಿ ಅಂತ ಕವಿ G.R. ಪಾಂಡೇಶ್ವರ ಅವರು ನಮ್ಮ ಉಡುಪಿ ಜಿಲ್ಲೆಯ ಬಹಳ ಹಳೆಯ ಕಾಲದ ಕವಿ G.R. ಪಾಂಡೇಶ್ವರ ಅಂತ ಬೊಂಬಾಯಲ್ಲಿದ್ದವರು ಬಹಳ ಸೊಗಸಾಗಿ ಬರೆದಿದ್ದಾರೆ. ನನ್ನ ತನು ಇದು ಕೊಳಲಹುದೇ ಹರಿ ಅಂತ ಅವರು ಪ್ರಶ್ನೆ ಮಾಡ್ತಾರೆ. ಎನ್ನಯತನುವಿದು ಕೊಳಲಹುದೇ ಹರಿ. ನಿನ್ನ ಕೈಯ ಸ್ಪರ್ಶವು ಬಗುದೇ. ಎನ್ನಯತನುವಿದು ಕೊಳಲಹುದೇ ಹರಿ. ನಿನ್ನ ಕೈಯ ಸ್ಪರ್ಶವು ಬಗುದೇ.
ರಾಗದೇಳ್ಗೆಯ ಮೃದುಲರವದೆ ಹರಿ ಭೋಗ ಕೇಂದ್ರ ಎನ್ನೀತನು ಕೊಳಲಿದ ರಾಗದೇಳ್ಗೆಯ ಮೃದುಲರವದೆ ವೈರಾಗ್ಯ ರೇಣುವಲಿ ನಿಲ್ಲಿಸುತ್ತನಲಿ ಸೈ ಹರಿ ವೈರಾಗ್ಯ ರೇಣುವಲಿ ನಿಲ್ಲಿಸುತ್ತನಲಿ ಸೈ ತ್ಯಾಗ ಪುಲಕವನು ಅರಳಿಸುತ್ತಂದೆ ತ್ಯಾಗ ಪುಲಕವನು ಅರಳಿಸುತ್ತಂದೆ ಎನ್ನಯ ತನುವಿದು ಕೊಳಲಗುವುದೇ ಕವಿ ನಿನ್ನ ಕೈಯ ಸ್ಪರ್ಶವು ಬಗುದೇ ಸರಳ ಮುರಳಿ ಸಂಗೀತ ಸಮೀರದಿ ಸರಳ ಮುರಳಿ ಸಂಗೀತ ಸಮೀರದಿ ತುರಿತ ನೀರದವ ಚದುರಿಸುತ್ತನ್ನದ ತುರಿತ ನೀರದವ ಚರಿಸುತ್ತ ಎನ್ನದ ಸರಸಿಜ ಮಧ್ಯದ ಭಕ್ತಿ ಸೌರಭವ ಹರಿ ಹರಿ ಸರಸಿಜ ಮಧ್ಯದ ಭಕ್ತಿ ಸೌರಭವ ತ್ವರಿತದಿ ನೀ ಸ್ವೀಕರಿಸಲು ತಂದೆ ತ್ವರಿತದಿ ನೀ ಸ್ವೀಕರಿಸಲು ತಂದೆ ಎನ್ನಯ ತನುವಿದು ಕೊಳಲಗುವುದೇ ಹರಿ ನಿನ್ನ ಕೈಯ ಸ್ಪರ್ಶವು ಬಗುದೇ ಕೊಳಲಿನ ಸುಮಧುರ ಗಾನಲಗರಿಯಲಿ ಗಾನಲಗರಿಯಲಿ ಕೊಳಲಿನ ಸುಮಧುರ ಗಾನಲಗರಿಯಲಿ ಫಲಿತ ಭೋಗ ವೈರಾಗ್ಯವು ಜನದಲ್ಲಿ ಫಲಿತ ಭೋಗ ವೈರಾಗ್ಯವು ಜನದಲ್ಲಿ ನಿಲುಕಲಿ ನೆಲೆಸಲಿ ಪಾದ ಪದಲೋಗರಿ ಫಲಿತ ಭೋಗ ವೈರಾಗ್ಯವು ಜನದಲ್ಲಿ ನಿಲುಕಲಿ ನೆಲೆಸಲಿ ಪಾದ ಪದಲು ಹರಿ ಒಲಿದು ಬಾಜಿಸಿ ಕೊಳಲನು ತಂದೆ ಎನ್ನಯತನುವಿದು ಕೊಳಲಗುವುದೇ ಹರಿ ನಿನ್ನ ಕೈಯ ಸ್ಪರ್ಶವು ಬಗುದೇ ಒಲಿದು ಬಾಜಿಸಿ ಕೊಳಲನು ತಂದೆ
ಗೋಚರ ಕೊಳಲಗಾನದೊಲು ಕಣ್ಣಿಗ ಗೋಚರ ಕೊಳಲಗಾನದೊಲು ಮನ್ಮನದಲ್ಲಿ ತವನಾದ ಬಿಂದು ಸಲೆ ಕಣ್ಣಿಗ ಗೋಚರ ಕೊಳಲಗಾನದೊಲು ಮನ್ಮನದಲ್ಲಿ ತವನಾದ ಬಿಂದು ಸಲೆ ಮನ್ಮನದಲ್ಲಿ ತವನಾದ ಬಿಂದು ಸಲೆ ಉನ್ಮುತ ತಳಲಿಸೆ ವಿಶ್ವ ಪ್ರೇಮವನು ಮನ್ಮನದಲ್ಲಿ ತವನಾದ ಬಿಂದು ಸಲೆ ಉನ್ಮುತ ತಳಿರಿಸೆ ವಿಶ್ವ ಪ್ರೇಮವನು ಸನ್ಮಾನಿತ ಸುಮ ಸುರಭಿಯದಾಗಲಿ ಉನ್ಮುತ ತಳಿರಿಸೆ ವಿಶ್ವ ಪ್ರೇಮವನು ಸನ್ಮಾನಿತ ಸುಮ ಸುರಭಿಯದಾಗಲಿ ಎನ್ನಯ ತನುವಿದು ಕೊಳಲಗುದೇ ನಿನ್ನ ಕೈಯ ಸ್ಪರ್ಶವು ಬಹುದೇ ಹರಿ ಹರಿ ಎನ್ನಯ ತನುವಿದು ಕೊಳಲಗುದೇ 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 ಹರಿ ಕೊನೆಯ ಮಂಗಳದ ಗೀತೆಯೊಂದಿಗೆ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುತ್ತೇನೆ. ಎಲ್ಲರಿಗೆ ನಮಸ್ಕಾರ. ನಾಳೆಗೆ ಧನ್ಯವಾದಗಳು ಸರ್. ಹಾಗೆಯೇ ಇಲ್ಲಿಯೇ ನಾವು ವೇದಿಕೆಯಲ್ಲಿ ಒಟ್ಟಾದ್ದು ಹಿಮ್ಮೇಳದ ಎಲ್ಲ ಕಲಾವಿದರು ನನಗೆ ಹಾಡುವುದಕ್ಕೆ ಒಳ್ಳೆಯ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ, ಉತ್ಸಾಹವನ್ನು ತಂದುಕೊಟ್ಟಿದ್ದಾರೆ. ಅವರಿಗೂ ವಂದನೆ. ನಾನು ಇವತ್ತು ಹೇಳಬೇಕು ಅಂತ ಇದ್ದೆ ಒಂದು ಪದ್ಯ, ಅದು ಈಗ ಇನ್ನಾಗಲಿಲ್ಲ, ನಾಳೆ ಹೇಳ್ತೇನೆ. ನಾನು ಹಾಡುವುದು ನನಗೆಂದು ಎದೆ ಭಾರ ಇಳಿಯಲೆಂದು NS ಲಕ್ಷ್ಮಣ ಭಟ್ರು ಹೇಳ್ತಾರೆ. ಆದರೆ ಹೇಳ್ಬೋದು, ನೀವು ಆಯಿತು ಮನೇಲಿ ಕೂತ್ಕೊಂಡು ಎಷ್ಟೊತ್ತು ಬೇಕಾದ್ರೆ ಹಾಡಿ ಮಾರ್ರೆ ಅಂತ ಹೇಳ್ಬೋದು. ಆದರೆ ಅದಲ್ಲ, ಎಲ್ಲ ಮರೆತು, ನಿಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಮರೆತು ಇಲ್ಲಿ ಬಂದು ಪ್ರೀತಿಯಿಂದ ಕೂತ್ಕೊಂಡು ಈ ಹಾಡನ್ನು ಕೇಳಿ ಚಪ್ಪಾಳೆ ತಟ್ಟಿದ್ದೆ. ಎಲ್ಲ ಮರೆತು ಈ ಹಾಡ ಕೇಳುವ ನಿಮ್ಮ ಪ್ರೀತಿಗೆ ನಮೋ ನಮಃ ಅಂತ ಹೇಳ್ತೇನೆ. ಅದನ್ನು ನಾಳೆ ಹಾಡ್ತೇನೆ. ಈಗ ನಮಸ್ಕಾರ. ಈ ನಮಸ್ಕಾರ ನಿಮಗೆ ನಾನು ಹಾಡಿದ್ದು ಬೋರ್ ಆದರೆ ಕೆದ್ಲಾರೆ ದೊಡ್ಡ ನಮಸ್ಕಾರ, ಇನ್ನು ಹಾಡು ಬರಬೇಡಿ ಆಯಿತಾ, ನಮಸ್ಕಾರ ಕೊಟ್ಟು ಕಳಿಸ್ತೀವಿ. ಅಥವಾ ನಿಮಗೆ ಬಹಳ ಸಂತೋಷ ಆದರೆ ಕೆದ್ಲಾರೆ ನಮಸ್ಕಾರ, ನಾಳೆಗೂ ಹಾಡಿ ನಾಡ್ದು ಹಾಡಿ ಅಂತ ಹೇಳ್ತಾರೆ. ಹಾಗಾಗಿ ನಮಸ್ಕಾರ ಎರಡು ರೀತಿ, ಕಳಿಸಿಕೊಡ್ಲಿಕ್ಕೂ ನಮಸ್ಕಾರ, ಸ್ವಾಗತಿಸಲಿಕ್ಕೂ ನಮಸ್ಕಾರ. ಕೆಟ್ಟದ್ದನ್ನೆಲ್ಲ ಕಳಿಸಿಕೊಡಲಿಕ್ಕೆ ನಮಸ್ಕಾರ ಹಾಕಿ ಕಳಿಸುವ, ಒಳ್ಳೆಯದನ್ನೆಲ್ಲ ಸ್ವಾಗತಿಸಲಿಕ್ಕೆ ನಮಸ್ಕಾರ ಹಾಕಿ ಸ್ವಾಗತಿಸುವ ಅನ್ನೋ ಅರ್ಥ ಬರುವ ಹಾಗೆ ಕವಿ BA ಸನದಿಯವರು ಬೊಂಬಾಯಿಯವರು ಈ ಹಾಡನ್ನು ಬರೆದಿದ್ದಾರೆ. ಅದನ್ನು ಹಾಡಿ ಕಾರ್ಯಕ್ರಮಕ್ಕೆ ಮುಕ್ತಾಯ ಮಾಡುತ್ತೇನೆ. ಉರುಳಿ ಹೋಗುತ್ತಿಗ ಹಳೆಯ ದಿನಗಳೇ ನಿಮಗೆ ನಮಸ್ಕಾರ. ಹೊಸತು ಕನಸುಗಳ ತರುವ ಕ್ಷಣಗಳೇ ನಿಮಗೆ ನಮಸ್ಕಾರ. ನಮಸ್ಕಾರ ನಮಸ್ಕಾರ ನಿಮಗೆ ನಮಸ್ಕಾರ. ನಮಸ್ಕಾರ ನಮಸ್ಕಾರ
ನಿಮಗೆ ನಮಸ್ಕಾರ. ಸಮರ ಸಾವುಗಳ ಭೀಕರ ದಿನಗಳೇ ನಿಮಗೆ ನಮಸ್ಕಾರ. ಸಮರ ಸಾವುಗಳ ಭೀಕರ ದಿನಗಳೇ ನಿಮಗೆ ನಮಸ್ಕಾರ. ಶಾಂತಿ ಸ್ವಪ್ನಗಳ ಶುಭದ ಶಕುನಗಳೇ ನಿಮಗೆ ನಮಸ್ಕಾರ. ಶಾಂತಿ ಸ್ವಪ್ನಗಳ ಶುಭದ ಶಕುನಗಳೇ ನಿಮಗೆ ನಮಸ್ಕಾರ. ನಮಸ್ಕಾರ ನಮಸ್ಕಾರ ನಿಮಗೆ ನಮಸ್ಕಾರ. ನಮಸ್ಕಾರ ನಮಸ್ಕಾರ ನಿಮಗೆ ನಮಸ್ಕಾರ. ಚಂದದಿಂದ ಸ್ವಚ್ಛಂದ ಕಿಳಿದ ಜಗವೇ ನಿಮಗೆ ನಮಸ್ಕಾರ. ಚಂದದಿಂದ ಸ್ವಚ್ಛಂದ ಕಿಳಿದ ಜಗವೇ ನಿನಗೆ ನಮಸ್ಕಾರ. ದೇಶ ಭಾಷೆ ಮತ ಸ್ನೇಹದ ಆಸೆಗಳೇ ನಿಮಗೆ ನಮಸ್ಕಾರ. ದೇಶ ಭಾಷೆ ಮತ ಸ್ನೇಹದ ಆಸೆಗಳೇ ನಿಮಗೆ ನಮಸ್ಕಾರ. ನಿಮಗೆ ನಮಸ್ಕಾರ. ನಿಮಗೆ ನಮಸ್ಕಾರ. ಮಂಜುದಾರಿಯಲಿ 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 ಉರಿವ ಪಂಜುಗಳೇ ನಿಮಗೆ ನಮಸ್ಕಾರ. ಮಂಜುದಾರಿಯಲಿ ಉರಿವ ಪಂಜುಗಳೇ ನಿಮಗೆ ನಮಸ್ಕಾರ. ನಾಳಿನ ಬೆಳಕಿಗೆ ಕಾಂಬ ಕಣ್ಣುಗಳೇ ನಾಳಿನ ಬೆಳಕಿಗೆ ಕಾಂಬ ಕಣ್ಣುಗಳೇ ನಿಮಗೆ ನಮಸ್ಕಾರ. ನಾಳಿನ ಬೆಳಕಿಗೆ ಕಾಂಬ ಕಣ್ಣುಗಳೇ ನಿಮಗೆ ನಮಸ್ಕಾರ. ನಿಮಗೆ ನಮಸ್ಕಾರ. ನಿಮಗೆ ನಮಸ್ಕಾರ. ನಿಮಗೆ ನಮಸ್ಕಾರ. ನಿಮಗೆ ನಮಸ್ಕಾರ. ನಮಸ್ಕಾರ.